ಯಾವಾಗ ಮಳೆ ಬರುತ್ತೆ ಯಾವಾಗ ಮಳೆ ಬರಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಒಂದೊಂದ್ಸಲಿ ಬೆಳಿಗ್ಗೆನೇ ಸ್ಟಾರ್ಟ್ ಆಗುತ್ತೆ, ಒಂದೊಂದು ದಿನ ಸಂಜೆ ಸ್ಟಾರ್ಟ್ ಆಗುತ್ತೆ. ಇವತ್ತು ಮಧ್ಯಾಹ್ನ ಸ್ಟಾರ್ಟ್ ಆಗಿದೆ. ಹಂಗಾಗಿ ಹಳೆ ಮನೆ ಹತ್ರ ಹೋಗ್ಬಿಟ್ಟು ಸ್ವಲ್ಪ ಸಾಮಾನೆಲ್ಲ ಇತ್ತು, ಅದನ್ನೆಲ್ಲ ಎತ್ಕೊಂಡು ಬಂದಿದ್ದಾಯಿತು. ನಂತರ ಹೊಟ್ಟೆ ಹಸಿತಾಯಿತು, ಹಂಗಾಗಿ ಅನ್ನಕ್ಕೆ ಇಟ್ಬಿಟ್ಟು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಚಳಿಗೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಹಂಗಾಗಿ ಇವತ್ತು ಎಲೆಕೋಸಿತ್ತು, ಅದರಲ್ಲಿ ಡ್ರೈ ಗೋಬಿನ ಮಾಡ್ತಾಯಿದ್ದೀನಿ. ಏನಿಲ್ಲ, ಇದನ್ನು ಚೆನ್ನಾಗಿ ತೊಳ್ಕೊಂಡು ಇದಕ್ಕೆ ಅಚ್ಕಾರದ ಪುಡಿ, ಜೀರಿಗೆ ಪುಡಿ, ಮೆಣಸಿನ ಪುಡಿ ಇದನ್ನೆಲ್ಲ ಹಾಕಿ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಬೋಂಡ ಥರ. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ ಏನೂ ಹಾಕೋ ಅವಶ್ಯಕತೆ ಇಲ್ಲ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈ ಥರ ರೌಂಡ್ಗೆ ಅಂದರೆ ಬೋಂಡ್ ಥರನೇ ನಾವು ಬಿಟ್ಕೊಂಡ್ರೆ ಆಯಿತು. ನಮಸ್ಕಾರ. ಇವತ್ತು ಮೈಸೂರು ಸಿಲ್ಕ್ ವೇರ್ಸಲ್ಲಿ ತುಂಬ ವೆರೈಟಿನಲ್ಲಿ ಸೀರೆಗಳು ಅವೈಲೇಬಲ್ ಇದೆ. ಅದನ್ನು ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇದು ನೋಡ್ತಾ ಇದ್ರಲ್ವಾ ಎಷ್ಟು ಚೆನ್ನಾಗಿದೆ. ರಾಯಲ್ ಬ್ಲೂಗೆ ವೈಟ್ ಬ್ಲೌಸ್ ಕೂಡ ಬಂದಿದೆ. ಇದು ಪ್ರೈಸ್ ಬಂದು 1200 ಆಗಿರುತ್ತೆ ಅಷ್ಟೇನೆ. ಇದರಲ್ಲಿ ರನ್ನಿಂಗ್ ಬ್ಲೌಸ್ ಕೂಡ ಇದೆ. ನಾನು ಇಟ್ಟು ಹೋಗ್ತೀನಿ. ಇದಂತೂ ಸೂಪರ್ ಎವರ್ ಗ್ರೀನ್ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ. ಬಾರ್ಡರ್ ಎಲ್ಲ ತುಂಬ ಚೆನ್ನಾಗಿದೆ. ಇದೊಂದು ಕಲರ್ ಇದೆ. ಮತ್ತು ಈ ಡಿಸೈನ್ ನೋಡಿ, ಪೂರ್ತಿ ಸ್ಯಾರಿ ನಮಗೆ ಈ ಥರ ಒಂದು ಲೈನ್ ಥರ ಕೊಟ್ಟಿರ್ತಾರೆ. ಇದಕ್ಕೂ ಅಷ್ಟೇ ಪೂರ್ತಿ ಸ್ಯಾರಿ ಇದೆ ಅಂತ ಹೇಳ್ಬೋದು. ಇನ್ನು ಡಿಸೈನ್ಗಳು ತುಂಬಾ ಇದೆ, ತೋರಿಸ್ತೀನಿ. ನೋಡ್ತಾ ಇದ್ರಲ್ಲ, ಇದೊಂಥರ ಡಿಸೈನ್. ಬಾರ್ಡರ್ ನೋಡಿ ಈ ಥರ ಇದೆ. ನೆಕ್ಸ್ಟ್ ಪಾರ್ಟ್ 2ನಲ್ಲಿ ನಿಮಗೆ ಇನ್ನು ಯಾವ್ಯಾವ ಕಲರ್ಸ್ ಇದೆ ಅಂತ ಅಂದ್ಬಿಟ್ಟು ಅಪ್ಡೇಟ್ ಮಾಡ್ತೀನಿ. ಯಾಕೆಂದರೆ ಲಾಂಗ್ ವಿಡಿಯೋ ಆಗ್ಬಿಡುತ್ತೆ ಅಂತ. ಇನ್ನು ಕಲರ್ಸು ತುಂಬ ಇದೆ. ನೋಡ್ತಾ ಇರಿ, ಪಾರ್ಟ್ 2 ಆಗ್ತೀನಿ.